ಒಕ್ಕಲಿಗರ ಕೋಟೆ ಹಳೆ ಮೈಸೂರು ಭಾಗದ ಕಬ್ಜಾಕ್ಕೆ ನಡೀತಿರುವಂತಹ ಓಪನ್ ವಾರ್ ನಿಲ್ಲೋ ತರಹ ಕಾಣ್ತಿಲ್ಲ. ಒಂದು ಕಡೆ ದಾರಿ ತಪ್ಪಿದ ಕುಮಾರಸ್ವಾಮಿ ಹೇಳಿಕೆಯನ್ನೇ ಅಸ್ತ್ರವಾಗಿಸಿಕೊಂಡಿರುವ ಡಿಕೆಶಿ ವಾಗ್ದಾಳಿ ಮೂಲಕ ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ಆಧಿಪತ್ಯಕ್ಕಾಗಿ ಪಾಂಚಜನ್ಯ ಮೊಳಗಿಸಿದ್ದಾರೆ. ಇತ್ತ ಎಚ್ಡಿಕೆ ಕೂಡ ಮಂಡ್ಯ ಯುದ್ಧ ಭೂಮಿಯಲ್ಲಿ ಡಿಕೆ ವಿರುದ್ಧ ಗುಟ್ರು ಹಾಕ್ತಿದ್ದಾರೆ. ಶತಾಯಗತಾಯ ಎಚ್ಡಿಕೆ ಸೋಲಿಸಿ ಒಕ್ಕಲಿಗರ ನಾಯಕನ ಪಟ್ಟ ಕಿತ್ತುಕೊಳ್ಳೋಕೆ ಡಿಕೆ ಸರ್ವತಂತ್ರಗಳನ್ನು ಹೂಡ್ತಿದ್ದಾರೆ. ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ಕಲ್ಲು ಚೂರಿ ವಿಷದ ವಿಷಯ. ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದೇ ಕಷ್ಟ ಅಲ್ವಾ? ಬಂಡೆ ಹೊಡೆದು ನನ್ನ ಬಂಡೆ ರೀ, ನನ್ನ ಕಲ್ಲು, ನನ್ನ ಆಸ್ತಿ, ನನ್ನ ಜಮೀನಿರೋ ಬಂಡೆ ನಾನು ಹೊಡೆದು ನಾನು ಬದುಕೊಂಡಿದ್ದೀರಪ್ಪ. ಯಾವುದೋ ಒಂದು ಕಾಲದಲ್ಲಿ ನಾನು ಮಾಡ್ತಿದ್ದೆ. ಎಷ್ಟು ಕುಟುಂಬಗಳನ್ನು ನಿಮ್ಮ ಆಸ್ತಿಯ ಒಂದು ದುರಾಸೆಗೆ ಏನೇನು ಮಾಡ್ಕೊಂಬಂದಿದ್ದೀರಿ? ಯಾವುದೋ ಹೆಣ್ಮಕ್ಳು ಕೈಲಿ ಜಮೀನು ಬರ್ಸ್ಕೊಬಿಟ್ಟಿದ್ವಿ. ಯಾವ ಹೆಣ್ಮಕ್ಳು ಮೇಲೆ? ಒಕ್ಕಲಿಗರ ಹಿಡಿತಕ್ಕಾಗಿ ಎರಡು ಕುಟುಂಬಗಳೇ ಸಮರಕ್ಕಿಳಿದಿವೆ. ಹಿಂದೆ ಜೋಡೆತ್ತು ಆದವರೇ ಈಗ ಪಿತ್ತ ನೆತ್ತಿಗೇರಿಸಿಕೊಂಡು ವಾಕ್ಸಮರದಲ್ಲಿ ಮುಳುಗಿದ್ದಾರೆ. ಮಾತಿಗೆ ಮಾತು, ಸೇರಿಗೆ ಸವಾ ಸೇರು. ಮಾತಿನ ದಾಳಿಯಿಂದ 1000 ಎಕರೆ ಜಮೀನಿನ ರಹಸ್ಯ. ಬಂಡೆ ಹೊಡೆದ ಬ್ಯಾಕ್ಗ್ರೌಂಡ್, ಹೆಣ್ಣು ಮಕ್ಕಳಿಗೆ ಹೆದರಿಸಿದ ಸಂದರ್ಭ, ಚಾಕು ಚೂರಿ ವಿಷ ಎಲ್ಲವೂ ಬಂದು ಹೋಗಿದೆ. ನೆನ್ನೆ ಪೀಕ್ಗೆ ಹೋಗಿದ್ದ ಎಚ್ಡಿಕೆ ವರ್ಸಸ್ ಡಿಕೆ ವಾರ್ ಇವತ್ತು ಸ್ವಲ್ಪ ಕೂಲ್ ಆಗಿ ಇತ್ತು. ಆದ್ರೂ ವಾಗ್ವಾದಗಳಿಗೇನು ಕಮ್ಮಿ ಇರಲಿಲ್ಲ. ಕುಮಾರಸ್ವಾಮಿ ಮೇಲೆ ನನಗೇನು ವೈಯಕ್ತಿಕ ದ್ವೇಷ ಇಲ್ಲ. ಪರ್ಸನಲ್ ಆಗಿ ನಾನು ಕುಮಾರಸ್ವಾಮಿಗೆ ಗೌರವವನ್ನ ಕೊಡ್ತೀನಿ. ಆದ್ರೆ ಬಂಡೆ ಕಲ್ಲು ಚೂರಿ ಹಾಕಿದ್ರು, ವಿಷವಿಟ್ರು ಅನ್ನೋದು ಯಾಕೆ? ಕುಮಾರಸ್ವಾಮಿ ಏನಂದ್ರು ಸಮುದಾಯದ ಮರ್ಯಾದೆ ಕಾಪಾಡಲು ಸುಮ್ಮನೆ ಇದ್ದೆ. ಆದ್ರೆ ಕುಮಾರಸ್ವಾಮಿ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದಾಗ ಮಾತಾಡಲೇಬೇಕಾಯ್ತು ಅಂತ ಕುಮಾರಸ್ವಾಮಿ ಅವರನ್ನ ಹೊಗಳುವಂತೆ ಮಾಡಿ ಒಕ್ಕಲಿಗ ಮತ ಬ್ಯಾಂಕ್ಗೆ ಡಿಕೆ ಕೈ ಹಾಕಿದ್ದಾರೆ. ನೋಡಿ, ನನಗೆ ಪರ್ಸ್ನಲಿ ನಾನು ಅವ್ರಿಗೆ ಭಾಳ ಗೌರವ ಕೊಡ್ತಿದ್ದೆ. ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ಬಿಟ್ಟ, ವಿಷ ಕೊಟ್ಬಿಟ್ಟ. ಇವೆಲ್ಲ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು. ಯಾವ ಹೆಣ್ಣು ಮಕ್ಕಳು ಯಾವ ಜಾಮೀನು? ಎಚ್ಡಿಕೆ ಸವಾಲಿಗೆ ಡಿಕೆಶಿ ಪ್ರತಿ ಸವಾಲ್. ನೆನ್ನೆ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡ್ತಾ ಕಂಡೂರ ಹೆಣ್ಣು ಮಕ್ಕಳಿಗೆ ಹೆದರಿಸಿ ಜಮೀನು ಲೂಟಿ ಮಾಡಿದ್ದಾರೆ ಡಿಕೆ ಬ್ರದರ್ಸ್ ಅಂತ ಆರೋಪಿಸಿದ್ರು. ಹೆಣ್ಣು ಮಕ್ಕಳ ವಿಚಾರ ಬಂದಿದ್ದಕ್ಕೆ ಡಿಕೆ ಕೆನಲಿ ಕೆಂಡವಾದ್ರು. ಏಕವಚನದಲ್ಲೇ ನಿನ್ನೆ ಕುಮಾರಸ್ವಾಮಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ರಿಪ್ಲೈ ಕೊಟ್ಟಿದ್ರು. ಆದ್ರೆ ಇವತ್ತು ಸ್ವಲ್ಪ ಕೂಲ್ ಆಗಿದ್ದ ಡಿಕೆಶಿ, ಯಾವ ಹೆಣ್ಮಕ್ಳು ಯಾವ ಜಮೀನು? ನನ್ನ ಜಮೀನಿನಲ್ಲಿ ಇರುವ ಬಂಡೆಯಿಂದ ಬದುಕು ಕಟ್ಟಿಕೊಂಡಿದ್ದೇನೆ. ಕುಮಾರಸ್ವಾಮಿ ನನ್ನ ಸವಾಲು ಸ್ವೀಕಾರ ಮಾಡೋಕೆ ಆಗಲ್ಲ ಅಂದ್ರೆ ಬಿಟ್ಬಿಡೋಣ, ಅಸೆಂಬ್ಲಿಯಲ್ಲಿ ಬೇಕಾದ್ರೆ ಮುಂದುವರಿಸೋಣ ಅಂತ ಕದನ ವಿರಾಮಕ್ಕೆ ಮುನ್ನುಡಿ ಇಡುವಂತೆ ಸಮರಾಭ್ಯಾಸ ಜೋರು ಮಾಡಿದ್ದಾರೆ. ಬಂಡೆ ಹೊಡೆದು ನನ್ನ ಬಂಡೆ ರೀ, ನನ್ನ ಕಲ್ಲು, ನನ್ನ ಆಸ್ತಿ, ನನ್ನ ಜಮೀನಿರೋ ಬಂಡೆ ನಾನು ಹೊಡೆದು ನಾನು ಬದುಕೊಂಡಿದ್ದೀರಪ್ಪ. ಯಾವುದೋ ಒಂದು ಕಾಲದಲ್ಲಿ ನಾನು ಮಾಡ್ತಿದ್ದೆ. ಈಗ ನಿಲ್ಸಿದ್ದೀನಿ. ನನ್ನ ಮಕ್ಕಳ ಕಾರ್ಯಕ್ಕೆ ಅದಾಗ್ಬೋದು ಅಂತ ಬಿಟ್ಬಿಟ್ಟೆ ನಾನು. ಅವೆಲ್ಲ ಬೇಡ ಆಯ್ತು. ಅವ್ರ ಕೈ ಸವಾಲು ಸ್ವೀಕಾರ ಮಾಡೋಕ್ಕೆ ಬಿಟ್ಬಿಡೋಣ. ಅಸೆಂಬ್ಲಿ ಬಂದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಮಾತಾಡೋಣ. ಡಿಕೆ ಅಬ್ಬರಕ್ಕೆ ಅಪ್ಪ ಮಕ್ಕಳಿಬ್ಬರು ಗಾಬರಿ ಆದಂತೆ ಕಾಣಿಸ್ತಿದ್ದಾರೆ. ಮಂಡ್ಯದ ಮಳವಳ್ಳಿಯ ಸಮಾವೇಶದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ನಾನು ಹೆಂಗಸರಿಗೆ ಮರ್ಯಾದೆ ಕೊಡಲ್ವಾ? ಲಾಟರಿ ಸರಾಯಿ ನಿಷೇಧ ಮಾಡಿದ್ದೆ ಹೆಂಗಸರಿಗಾಗಿ ಅಲ್ವಾ ಅಂತ ದಾರಿ ತಪ್ಪಿದ ಹೇಳಿಕೆಗೆ ತೇಪೆ ಹಚ್ಚಿದ್ದಾರೆ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಕುಮಾರಸ್ವಾಮಿ ಕ್ಷಮೆ ಕೇಳಿದಾರಲ್ಲ, ಮತ್ತ್ಯಾಕೆ ಮುಂದುವರಿಸ್ತೀರ ಎಂದು ಮಗನ ಪರ ಬ್ಯಾಟ್ ಬೀಸಿದ್ದಾರೆ. ನಾನು ಈಗಲೂ ಹೇಳ್ತೇನೆ, ನಾನು ಅವತ್ತು ಹೇಳಿರ್ತಕ್ಕಂಥದ್ದು ನಾಡಿನ ಜನತೆಗೆ, ನನ್ನ ತಾಯಂದಿರಿಗೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ, ನಿಮ್ಮ ಬದುಕನ್ನು ಇವತ್ತು ಹಾಳು ಮಾಡ್ತಾರೆ ಅಂದರೆ, ಬದುಕನ್ನು ಅಂದರೆ ಬೇರೆ ರೀತಿಯನ್ನೆಲ್ಲ ನಾನು ಹೇಳಿದ್ದು. ನಿಮ್ಮ ಕುಟುಂಬಗಳ ಬದುಕಿದೆಯಲ್ಲ, ಸರ್ಕಾರಗಳು ಯಾವ ರೀತಿ ನಡಿಬೇಕು ಅನ್ನೋದು ನನ್ನ ಪಂಚರತ್ನ ಕಾರ್ಯಕ್ರಮ. ಇನ್ನು ಇವತ್ತಿಂದ ಎಚ್ಡಿಕೆ ಮಂಡ್ಯ ರೌಂಡ್ಸ್ ಇಟ್ಟುಕೊಂಡಿದ್ದಾರೆ. ಒಕ್ಕಲಿಗರ ಭದ್ರಕೋಟೆಯಾದ ಮಂಡ್ಯದಲ್ಲೇ ಕುಮಾರಸ್ವಾಮಿ ಸೋಲಿಸಲು 22ನೇ ತಾರೀಕಿನಿಂದ 3 ದಿನ ಡಿಕೆ ಮಂಡ್ಯದಲ್ಲಿ ಜಾಂಡ ಊರಲಿದ್ದಾರೆ. ಮಂಡ್ಯದಲ್ಲಿ ನಿಂತು ಕುಮಾರಸ್ವಾಮಿ ಆರೋಪಗಳಿಗೆ ಉತ್ತರಿಸಲು ವೇದಿಕೆ ಸಜ್ಜಾಗಿದೆ. ಇನ್ನೇನಿದ್ರು
ಸಮರ ಕಣದಲ್ಲಿ ಗೆಲ್ಲೋರು ಯಾರು, ಒಕ್ಕಲಿಗರ ಕೋಟೆ ವಶಪಡಿಸಿಕೊಳ್ಳೋರು ಯಾರು ಅನ್ನೋದೇ ಸಸ್ಪೆನ್ಸ್. ಶಿವು, ಪೊಲಿಟಿಕಲ್ ಬ್ಯೂರೋ, ಬೆಂಗಳೂರು.